ಸೊ ಈ ಚಿತ್ರದ ಡಿಸ್ಟ್ರಿಬ್ಯೂಷನನ್ನು ನೀವು ತಗೊಂಡಿದ್ದೀರಾ, ನಾವು ಮಾಡೋದು. ಎಷ್ಟಕ್ಕೆ ಅಂತ ನಾನು ಕೇಳ್ಬೋದಾ ಸರ್? ನಂಬರ್ಸ್ ಏನಾದರೂ ಹೇಳ್ಬೋದಾ ಸರ್? ಅದು ಅಮೌಂಟ್ ಹೆಂಗೆ ಹೇಳೋಕ್ಕಾಗತ್ತೆ ಇಲ್ಲಿ? ಹೇಳ್ಬಾರ್ದಾ ಸರ್? ನಾನು ಕೇಳಬಾರ್ದಾ ಸರ್? ಕೇಳಿ. ಒಳ್ಳೆ ಅಮೌಂಟ್ಗೆ, ತುಂಬ ದೊಡ್ಡ ಅಮೌಂಟಿಗೆ ತೊಗೊಂಡಿದ್ದೀರಾ ಅಂತ ಗೊತ್ತಾಯಿತು. 5 ಕೋಟಿಗೆ ತೊಗೊಂಡಿದ್ವಿ. 5 ಕೋಟಿಗೆ. ಏನು ಸರ್, ಕೋಟಿ ಎಲ್ಲ ಜೋರಾಗಿ ಹೇಳ್ತಾ ಇದ್ದಾರೆ ಅವರು. ಡಿಸ್ಟ್ರಿಬ್ಯೂಷನ್ ಎಷ್ಟಕ್ಕೆ ತೊಗೊಂಡ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಫಸ್ಟ್ ಆಫ್ ಆಲ್ ನಾನು ಆಗಲೇ ಹೇಳ್ದಂಗೆ ವಿತರಣೆ ಮಾಡೋದು, ಒಂದು ಚಿತ್ರದ ವಿತರಣೆ ಇದೆ, ಇದೆಲ್ಲ ತುಂಬ ದೊಡ್ಡ ಚಾಲೆಂಜು. ಅದನ್ನು ಬಹಳ ಪ್ರೀತಿಯಿಂದ ಇವರು ಆಕ್ಸೆಪ್ಟ್ ಮಾಡಿದ್ದಾರೆ ಸರ್. ಸೊ ನೀವು ಈ ಸಿನಿಮಾನ ವಿತರಣೆ ಮಾಡೋದಕ್ಕೆ ತೊಗೊಂಡಿದ್ದಾರೆ ಅಂದರೆ ಸಿನಿಮಾ ನಿಮಗೆ ಇಷ್ಟ ಆಗಿರುತ್ತೆ. ಪಿಕ್ಚರ್ ನೋಡಿದ್ದೀನಿ, ತುಂಬ ಅದಕ್ಕೆ ಇಷ್ಟ ಆಗಿದೆ. ಕೇಳಿದೆ. ಹಾಂ, ಆಮೇಲೆ ಮೈನ್ ಥಿಯೇಟರ್ ಅನುಪಮನಲ್ಲಿ 14ನೇ ತಾರೀಕು ರಿಲೀಸ್ ಆಗ್ತದೆ. ಸೂಪರ್ ಸೂಪರ್ ಸೂಪರ್. ಆ್ಯಂಡ್ ಓವರ್ಸೀಸಲ್ಲಿ ಡಿಸ್ಟ್ರಿಬ್ಯೂಷನ್ ತೊಗೊಂಡಿರೋ ಪೀಟರ್ ಸರ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ರಿಷಬ್ ಸರ್ ನಮಸ್ಕಾರ, ವಶೀಶ್ ಸಿಂಹ ಅವರೇ ನಮಸ್ಕಾರ, ಹರಿಪ್ರಿಯ ನಮಸ್ಕಾರ. ಇದು ನನ್ನ ಅಫಿಷಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದೊಂದು ಪರ್ಸ್ನಲ್ ಆಗಿ ನಾನು ಇದು ತಗೋತಿರೋದು. ಬಿಕಾಸ್ ವಶಿಷ್ಠ ಸಿಂಹ ಅವರು ಭಾಳ ವರ್ಷಗಳ ಆತ್ಮೀಯ ಸ್ನೇಹಿತರು. ಹಾಗೆ ಪ್ರೊಡಕ್ಷನ್ ಆಗಿರ್ಬೋದು, ಮಹೇಶ್ ಆಗಿರ್ಬೋದು, ಬಾಲ, ರವೀಂದ್ರ ಎಲ್ಲ ಗೊತ್ತಿರೋರೇ. 1 ವರ್ಷದ ಹಿಂದೆಯೇ ನನಗೆ ವಶಿಷ್ಠ ಸಿಂಹ ಅವರು ದುಬೈಯಲ್ಲಿ ನಾವಿಬ್ಬರು ಇದ್ದಾಗ ಹೇಳಿದ್ರು ಈ ಸಿನಿಮಾ ಬಗ್ಗೆ. ಭಾಳ ಒಳ್ಳೆಯ ಸಿನಿಮಾ, ತುಂಬ ಚೆನ್ನಾಗಿ ಬರ್ತಾಯಿದೆ, ನಾವು ಇದನ್ನು ಬೇರೆ ಹೊರಗಡೆ ಕಂಟ್ರಿಗೂ ನಾವು ತಲುಪಿಸ್ಬೇಕು ಅಂದಾಗ ಡೆಫಿನೆಟಾಗಿ ಮಾಡೋಣ ಅಂಥೇಳಿ ಆ ದಿನ ಇವತ್ತು ಬಂದಿದೆ. ಸೊ ನಾವು ಇದೇ ತಿಂಗಳು ಸೇಮ್ ಡೇಟಿಗೆ ಆಗೋದಿಲ್ಲ, ಯಾಕಂದರೆ ನಮ್ಮ ಅಲ್ಲಿ ಕೆಲವು ಕಾನೂನು ನಿಬಂಧನೆಗಳಿದೆ. ಸೊ ಅದ್ರ ಪ್ರಕಾರನೇ ನಾವು ಮಾಡಬೇಕು. ಸೊ 1 ವಾರ ಲೇಟಾಗಿ ಅಲ್ಲಿ ನಾವು ರಿಲೀಸ್ ಮಾಡ್ತಿದ್ದೀವಿ. ಆ್ಯಂಡ್ ಈಗಾಗಲೇ ಪ್ರೊಡ್ಯೂಸರ್ ಜೊತೆನೂ ಮಾತಾಡಿದ್ವಿ, ಸ್ಪೆಷಲ್ ಪ್ರೀಮಿಯರ್ ಶೋ ಕೂಡ ಒಂದು ಮಾಡೋಣ ಅಂತ. ಸೊ ವಶಿಷ್ಠ ಅವರು ನಮ್ಮ ಜೊತೆಗೆ ಬರ್ತಾರೆ. ಸೊ ಅದನ್ನು ಒಂದು ಸ್ಪೆಷಲ್ ಆಗಿ ಒಂದು ಮಾಡೋಣ ಅಂತ. ಯಾಕೆ ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬಹಳ ಒಂದು ಹೆಸರು ಮಾಡ್ತಾ ಇದೆ. ಅದಕ್ಕೆ ಒಂದು ಮೇನ್ ಪಿಲ್ಲರ್ ಅಂತ ಹೇಳಬೇಕು ಅಂತಂದರೆ ರಿಷಬ್ ಸರ್ ನಿಮ್ಮ ಕಾಂತಾರ ಆಗಿರ್ಬೋದು, KGF ಆಗಿರ್ಬೋದು, ಬರೀ ನಮ್ಮ ಕನ್ನಡದವರಲ್ಲ, ಬೇರೆ ಭಾಷೆ ಆಗಿರ್ಬೋದು, ಬೇರೆ ಕಂಟ್ರಿಯವರು ಕೇಳ್ತಾರೆ. ಸೊ ಆ ಮಟ್ಟದಲ್ಲಿ ಕನ್ನಡ ಇವಾಗ ಮಾರ್ಕೆಟಲ್ಲಿ ಸೆಟ್ ಆಗಿದೆ. ಸೊ ಅದೆಲ್ಲ ಒಂದು ಫಾರ್ವರ್ಡ್ ಆಗಿ ಇವಾಗ ನಾವು ಅನೇಕ ಕನ್ನಡ ಸಿನಿಮಾಗಳು ನಮ್ಗೆ ತೊಗೊಂಡೋಗೋದಕ್ಕೆ ಭಾಳ ಈಸಿ ಆಗಿದೆ. ಸೊ ಅದರಿಂದ ಈಗ ರೀಸೆಂಟಾಗಿ ಕೂಡ ನಾವು ಕಾಟೇರ ಮಾಡಿದಾಗ ಬಹಳ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಮುಂದೇನೂ ಕೂಡ ನಾವು ಲವ್ಲಿನ ಇನ್ನೂ ಒಳ್ಳೆ ದೊಡ್ಡ ಮಟ್ಟದಲ್ಲಿ ದುಬೈಯಲ್ಲಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋ ಮಾಡಿ ಒಂದು ದೊಡ್ಡ ಸಕ್ಸಸ್ಸನ್ನು ಮಾಡಿ ನಮ್ಮ ಕನ್ನಡ ಸಿನಿಮಾನ ಇನ್ನೂ ಹೆಚ್ಚಾಗಿ ಹೊರದೇಶದಲ್ಲಿ ತಲುಪಿಸ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಅಷ್ಟೇ. ಮತ್ತೊಮ್ಮೆ ಎಲ್ಲ ತಂಡದವರಿಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.